ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನೇನಪ್ಪ ವಿಡಿಯೋ ಅಂತಂದರೆ, ಯಾಕಪ್ಪ ದೇವ್ರ ಮನೆ ತೋರಿಸ್ತಾರೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವೆಲ್ಲರೂ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾವು ಏಕಾದಶಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡೇ ಇರಲಿಲ್ಲ, ಹಂಗಾಗಿ ಈ ವಿಡಿಯೋ ಇತ್ತು, ಎಡಿಟಿಂಗ್ ಮಾಡಿ ಅದನ್ನು ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗಲಿಲ್ಲ. ಏನಕ್ಕಪ್ಪ ಅಂತಂದರೆ, ಮಗನ ಬರ್ತ್ಡೇ ಬಂತು ಮತ್ತು ಹಬ್ಬಗಳು ಎಲ್ಲ ಅಟ್ ಎ ಟೈಮ್ ಸೇಮ್ ಟೈಮ್ ಬ್ಯಾಕ್ ಟು ಬ್ಯಾಕ್ ಬಂದಿದ್ದರಿಂದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಬರೋದು ಅಂತ ಹೇಳ್ತಾ ದಯವಿಟ್ಟು ಲೇಟ್ ಆಗಿದ್ದಕ್ಕೋಸ್ಕರ ಕ್ಷಮಿಸಿ ಅಂತ ಹೇಳ್ತಾ, ಕ್ಷಮಿಸಿ ನೀವು ಕೂಡ ಮುಂದುವರಿಸ್ತೀರ ನನ್ನ ಚಾನಲ್ನ ಅಂತ ನಂಬ್ತಾ ಬನ್ನಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಏಕಾದಶಿ ಹಬ್ಬದ ದಿನ ಬಂದು ಬೆಳಿಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ದೇವ್ರ ಪೂಜೆ ಮಾಡಿ, ಏನು ಉಪವಾಸ ಕೂಡ ನಾನೊಬ್ಬಳು ಮಾತ್ರ ಉಪವಾಸ ಇದ್ದಿದ್ದು. ಮತ್ತು ಮನೆಯವರು ಮತ್ತು ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ರು ತಿಂಡಿ ತಿನ್ಕೊಂಡವರು, ಮತ್ತು ನಮ್ಮ ಮನೆಯವರು ಹಳ್ಳಿ ಕೂಡ ಹೋದರು. ಹಂಗಾಗಿ ಬೆಳಿಗ್ಗೆ ಟೈಮು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸಂಜೆ ಟೈಮ್ ಹೋಗೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಮನೆಯವರು ಹಳ್ಳಿಗೆ ಹೋಗಿದ್ರು. ಹಾಗಾಗಿ ಬರೋವರೆಗೂ ವೆಯ್ಟ್ ಮಾಡಿ ಮತ್ತು ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ, ನೋಡ್ತಿದ್ದೀರಾ ಅನಿಸುತ್ತೆ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆ ದೇವಸ್ಥಾನಕ್ಕೆ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಡೆಕೋರೇಷನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಅಂದರೆ ಸಖತ್ ಫುಲ್ ಕಲರ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಕಲರ್ಫುಲ್ ನೋಡಿ, ಬ್ಲೂ, ರೆಡ್ಡು, ಆರೆಂಜು, ಪರ್ಪಲ್, ಈ ಕಲರ್ಸ್ ಎಲ್ಲ ಎಷ್ಟು ನೀಟಾಗಿ ಇಲ್ಲಿಗಿದೆ ಬರಬೇಕು ಅಂತ ಎಷ್ಟು ಫಿನಿಶಿಂಗು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ದೇವ್ರ ನಾಮಗಳು ಮತ್ತು ದೇವ್ರ ಹಾಡುಗಳೆಲ್ಲ ಮತ್ತು ಭಜನೆ ಮಾಡ್ತಿದ್ದಾರೆ. ಆ ಥರ ಎಲ್ಲ ಸೌಂಡ್ ಕೇಳಿಸ್ತಾ ಇದೆ. ಏಕೆಂದರೆ ದೇವಸ್ಥಾನದೊಳಗೆ ಈ ಥರ ಮಾಡೋದ್ರಿಂದ ದೇವರಿಗೆ ಒಂದು ತೃಪ್ತಿ ಅನ್ನೋದಕ್ಕಿಂತ ಅಲ್ಲಿ ಹೋದ ಭಕ್ತರಿಗೆ ಹೆಚ್ಚು ತೃಪ್ತಿ ಸಿಗುತ್ತೆ. ಹಂಗಾಗಿ ಎಷ್ಟು ಖುಷಿಯಿಂದ ಎಲ್ಲ ಭಕ್ತರು ಅಷ್ಟೇ, ಈ ದೇವ್ರಿಗೆ ಭಕ್ತರು ತುಂಬಾ ಜಾಸ್ತಿ ಅನಿಸುತ್ತೆ. ಹಂಗಾಗಿ ಎಷ್ಟು ಜನ ಅಂದರೆ ತುಂಬಾ ಜನ ಬಂದಿದ್ರು ಅಂತ ಹೇಳ್ಬೋದು. ಅಲ್ಲಿ ಕಾಲಿಡ ಕೂಡ ಸ್ವಲ್ಪನೂ ಕೂಡ ಸ್ಪೇಸ್ ಇರಲಿಲ್ಲ, ಅಷ್ಟು ಜನ. ವಿಡಿಯೋಗಳು ಮತ್ತು ಫೋಟೋಗಳು ಸಹ ನೀಟಾಗಿ ಬಂದಿಲ್ಲ, ಏಕೆಂದರೆ ಫೋಟೋ ಮತ್ತು ವಿಡಿಯೋ ತಗೊಳಕ್ಕೆ ಕೂಡ ಸ್ಪೇಸ್ ಇರಲಿಲ್ಲ. ಹಾಗಾಗಿ ಅರ್ಚಕರು ಮಾತಾಡ್ತಾರೆ, ಬನ್ನಿ ಮಾತಾಡ್ಸೋಣ. 4 ತಿಂಗಳು ತುಳಸಿ ವನದಲ್ಲಿರ್ತಾನೆ. ತುಳಸಿ ವನದಿಂದ ಪರಮಾತ್ಮನ ವೈಕುಂಠ ಕಟ್ಕೊಂಡು ಹೋಗ್ತಾನೆ. ಇವತ್ತಿಂದ ವೈಕುಂಠಕ್ಕೆ ಹೋಗಿ ನಾಳೆ ದಿವಸ ಅಂದರೆ 14 ತಾರೀಕು ಆಯಿಲ್ ಚೇಂಜ್ ಆಗಿ ವೈಕುಂಠ ಪ್ರವೇಶ ಮಾಡ್ತಾರೆ. ಅದು ವಿಶೇಷ ವೈಕುಂಠ ಸ್ನಾನ ಅಂದರೆ. ಅದರಿಂದ ಜನದ ಹೊತ್ತೇಳಿ ಉತ್ತರದಲ್ಲಿ ಬಂದು ದಕ್ಷಿಣ ದಿಕ್ಕಲ್ಲಿ ಬಂದು ಉತ್ತರದಲ್ಲಿ ದೇವರ ದರ್ಶನ ಮಾಡಬೇಕು ಅಂತೇಳಿ ಪ್ರತೀತಿ ಇದೆ. ಆದ್ದರಿಂದ ಇವತ್ತೆಲ್ಲ ಮೋಕ್ಷ ಅವರ ಪರಿಪೂರ್ಣವಾಗಿ ಮೋಕ್ಷವಾಗಿ ಇವತ್ತು ವೈಕುಂಠ ದರ್ಶನ ಆಗ್ತಾಯಿದೆ. ಇದು ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇದು 9ನೇ ವರ್ಷದ ವೈಕುಂಠ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ಅವ್ರು ಮಾತಾಡಿದ್ದು ಮುಗೀತು. ಅದಾದಮೇಲೆ ನಾವು ಕೂಡ ಮುಂದುವರೆದ್ವಿ. ಮೊದಲಿಂದಲೂ ಕ್ಯೂನಲ್ಲೇ ಬರ್ತಿದ್ದು, ಅವ್ರು ಅರ್ಚಕರಿದ್ರಲ್ವ, ಹಾಗಾಗಿ ಮಾತಾಡಿಸ್ಲಿಕ್ಕೆ ಅಂತ ಹೋಗಿದ್ದು. ನಾವು ಕೂಡ ಕ್ಯೂನಲ್ಲಿ ಜಾಯ್ನ್ ಆದ್ವಿ ಅಂತಲೇ ಹೇಳ್ಬೋದು. ಏಕಾದಶಿ ಹಬ್ಬ ಅನ್ನೋದು ಒಂದು ಪವಿತ್ರವಾದ ಹಬ್ಬ ಅಂತಲೇ ಹೇಳಲಿಕ್ಕೆ ಇಚ್ಛಿಸ್ತೀನಿ ನಾನು. ಈ ಹಬ್ಬದಲ್ಲಿ ಏನಪ್ಪ ಅಂದರೆ, ಪ್ರತಿ ವರ್ಷ ಕೂಡ ಏಕಾದಶಿ ಹಬ್ಬದ ದಿನ ಅಥವಾ ಹಿಂದಿನ ದಿನ ಜಾಗರಣೆ ಮಾಡಿಬಿಟ್ಟು ಉಪವಾಸ ಕೂಡ ಇರ್ತಾರೆ. ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಭಕ್ತಿಯಿಂದ ಇಡೀ ಮನೆ ಮತ್ತು ದೇವ್ರ ಮನೆ ಸ್ವಚ್ಛಗೊಳಿಸಿ ದೇವ್ರನ್ನ ಪೂಜಿಸ್ತಾರೆ. ಪೂಜಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಏನಂತ ಅಂದರೆ ದೇವರಲ್ಲಿ ಒಂದು ದೃಢ ಸಂಕಲ್ಪ ಮಾಡಿ ಪೂಜಿಸ್ತಾರೆ. ಇದರಿಂದ ಮೋಕ್ಷ ಪ್ರಾಪ್ತಿ ಮತ್ತು ಸುಖ ಪ್ರಾಪ್ತಿಯಾಗುತ್ತೆ ಅನ್ನೋದು ಮುಂದಿನಿಂದ ಬಂದಿರತಕ್ಕಂಥ ನಂಬಿಕೆ ಅಂತಲೇ ಹೇಳ್ಬೋದು. ದೇವ್ರ ಬಗ್ಗೆ ಇರೋ ಅಪಾರವಾದ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಹಂಗಾಗಿ ತುಂಬ ಗ್ರ್ಯಾಂಡಾಗಿ ಏಕಾದಶಿನ ಸೆಲೆಬ್ರೇಟ್ ಮಾಡೋರು ಸಹ ಇದ್ದಾರೆ. ನಾವು ಕೂಡ ಅಷ್ಟೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯಾವಾಗಲೂ ಅಷ್ಟೇ. ಹಂಗಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮತ್ತು ದರ್ಶನ ಕೂಡ ಆಯಿತು ದೇವ್ರದ್ದು. ಹಾಗಾಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದೀವಿ ನಾವು. ಮತ್ತು ಪ್ರಸಾದ ಸೇವಿಸಿ ಇನ್ನೇನು ಮನೆಗೆ ಹೊರಡೋದೆ. ಹಂಗಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ಇಸ್ಕೊತಾ ಇದ್ದೀವಿ. ಪ್ರಸಾದ ಕೂಡ ಹಾಕಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನೋಡ್ತಿದ್ದೀರಾ ಅನಿಸುತ್ತೆ. ನಿಮಗೆ ಕೂಡ ಪ್ರಸಾದನ ತಿನ್ನಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಪುಳಿಯೋಗರೆ ಮಾಡಿದ್ರು, ಅದೆಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು.
ನಾವು ಮನೆಯಲ್ಲಿ ಎಷ್ಟೇ ಟೇಸ್ಟಿಯಾಗಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ನಮ್ಮ ಮನೆಯವರು ನಾನು ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡ್ವಿ. ಪುಳಿಯೋಗರೆ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ. ದೇವ್ರ ಪ್ರಸಾದ ಅಲ್ವಾ ಎಷ್ಟೇ ಆಗಲಿ. ಮತ್ತು ಅರ್ಚಕರು ಕೂಡ ಮಾತಾಡ್ತಾರೆ, ಬನ್ನಿ. ಎಲ್ಲ ಸಹಕಾರದಿಂದ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಆ ಭಗವಂತನು ನಮ್ಮ ಶಿರಾ ಜನತೆಗೆ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಸದ್ಬುದ್ಧಿಗಳನ್ನು ಕೊಟ್ಟು ನಮ್ಮ ಶಿರಾ ಚೆನ್ನಾಗಿ ಯಾವುದೇ ಒಂದು ಗಲಭೆಗಳಿಂದ ಎಲ್ಲರೂ ಒಮ್ಮತನದಿಂದ ಇದ್ದು ರಾಷ್ಟ್ರಕ್ಕೆ ಒಂದು ಹೆಸರು ತರುವಂತಹ ನಮ್ಮ ಶಿರಾ ನಗರವಾಗಲಿ, ಎಲ್ಲ ಭಕ್ತಾದಿಗಳ ಸಹಕಾರ ಹೀಗೆ ಇರಲಿ. ಈ ಥರ ನಮಗೆ ಸಹಕಾರ ಕೊಡ್ತಾ ಇದ್ದರೆ ಇನ್ನೂ ಹೆಚ್ಚಿನದಾಗಿ ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಸಂಘ ಮತ್ತು ಎಲ್ಲ ಭಕ್ತಾದಿಗಳು ನಡೆಸ್ಕೊಡ್ತಾರೆ ಅಂತ ಓಂ ಶಾಂತಿ. ಏರ್ಪಡದ ಸಿಂಗಾಪುರ ಮತ್ತು ಜಾತ ಮೇಳ ಮುಗಿಯುವುದರಿಂದ ಸಹಕಾರದಿಂದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಇಲ್ಲಿಗೆ 9 ವರ್ಷದ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಸಹಕಾರ ನೀಡಿದ್ದಾರೆ. ಇದರಿಂದ ಹಲವಾರು ಈ ಕಾರ್ಯಕ್ರಮದಲ್ಲಿ ಮತ್ತು ವೆಂಕಟರಂಗಪ್ಪ ಕೂಡ ಹೆಚ್ಚಾಗಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನಿರ್ವಹಿಸುವವರಿಗೆ ಯಶಸ್ಸು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಎಲ್ಲ ಪಕ್ಷಗಳು ಒಳ್ಳೆಯದಾಗಲಿ ಮತ್ತು ಶಿರಾ ದಿವಸ ಸರ್ವೋನ್ಮುಖ ಅಭಿವೃದ್ಧಿಗೆ ಕಾರಣೀಭೂತ ಆಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಭಕ್ತರು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವಂತ ಬರ್ತಾ ಇದೆ. ಮುಂದೆ ಕೂಡ ಇದೇ ರೀತಿ ಯಶಸ್ಸನ್ನು ಸಹಕಾರವನ್ನು ನಗರದ ಜನತೆಯ ಭಕ್ತಾದಿಗಳು ಪ್ರಸಾದವನ್ನೆಲ್ಲ ತಿಂದು ಮುಗಿಸ್ಬಿಟ್ಟು ಸುತ್ತ ದೇವರಿತ್ತಲ್ಲ, ಹಂಗಾಗಿ ಒಂದು ಕ್ಲಿಪ್ಪಿಂಗನ್ನು ತಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಸಪೋರ್ಟು ನನಗೆ ಯಾವಾಗಲೂ ಒಂದು ಎನರ್ಜಿ ಇದ್ದಂಗೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.